HIV ಆಗಲಿ ಏಡ್ಸ್ ಆಗಲಿ ಕ್ಯೂರ್ ಮಾಡೋಕ್ಕಾಗಲ್ಲ. HIV ಬಂದ ತಕ್ಷಣ ಅವ್ನು ಸತ್ತೋಗ್ಬಿಡ್ತಾನೆ. ಏನು ಮೇಡಮ್ ನಾಳೆ ಸತ್ತೇ ಹೋಗ್ತೀವಲ್ವ, ಇನ್ನೇನು 10 ದಿನ ಅಲ್ವಾ? ART ತೊಗೊಂಡ್ರೆ ಇವತ್ತಿರೋ 10 ದಿನ 10 ವರ್ಷ ಆಗುತ್ತೆ. ಮ್ಯಾಮ್ ಬಂತ ಮೇಡಮ್ ನಮಗೆ ಪರ್ಮನೆಂಟ್ ಕ್ಯೂರ ಅಂತ ಕೇಳ್ತಾ ಇದ್ರು. ಅಂಥವರಿಗೆ ಆ ಟ್ರೀಟ್ಮೆಂಟ್ ಬಂದಿರೋರು ಹೂ ಕ್ಯಾನ್ ಗೋ ಫಾರ್ವರ್ಡ್ ಆ್ಯಂಡ್ ಲಿವ್ ದ ಲೈಫ್ ಸ್ಪ್ಯಾನ್. ಈ ಮೆಡಿಕೇಶನ್ಸನ್ನು ಕರೆಕ್ಟಾಗಿ ತೊಗೊಂಡು ನಿಮ್ಮ ಜೀವನ ಶೈಲಿಯನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ PP ಆ್ಯಂಡ್ ಪ್ರೆಪ್ಪಲ್ಲಿ ಮೆಡಿಕೇಶನ್ಸ್ ಕಾಂಪೊಸಿಷನ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ, ನೋ ಡೌಟ್. ಆ್ಯಂಡ್ ಇಟ್ ಡಿಪೆಂಡ್ಸ್ ಬೇಸಿಕಲಿ ಆನ್ ಯೋರ್ ಮೆಡಿಕಲ್ ಹಿಸ್ಟ್ರಿ. ವಾಟ್ ಕೈಂಡ್ ಆಫ್ ಮೆಡಿಕಲ್ ಕಂಡೀಷನ್ಸ್, ನಿಮಗೆ ಯಾವ ಕಂಡೀಷನ್ಸ್ ಇದೆ ಅಥವಾ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಡಿಪೆಂಡೆಡ್ ಮೇಲೇನೆ ನಾವು ಪ್ರಿಸ್ಕ್ರಿಪ್ಷನನ್ನು ಬರೆದುಕೊಡೋದು. ಜಸ್ಟ್ ದ್ಯಾಟ್ ಒಬ್ರಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ ಅದೇ ಟ್ಯಾಬ್ಲೆಟ್ ನೀವು ತಗೊಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಮೆಡಿಕಲ್ ಹಿಸ್ಟ್ರಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ವ್ಯತ್ಯಾಸ ಇಟ್ ಕ್ಯಾನ್ ಬಿ ಮತ್ತೆ ಕಾಂಬಿನೇಷನ್ಸ್ ಏನು ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್. ಅದಕ್ಕೆ ಟೆಸ್ಟಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳೋದು. ವಿ ಡೂ ಗೆಟ್ ಯುವರ್ ಲಿವರ್ ಫಂಕ್ಷನ್ ಆ್ಯಂಡ್ ಕಿಡ್ನಿ ಫಂಕ್ಷನ್ ಟೆಸ್ಟೆಡ್ ಟು ಚೆಕ್ ಇಫ್ ಎವ್ರಿಥಿಂಗ್ ಇಸ್ ಫೈನ್, or else we need to prescribe medications accordingly. Different compositions will be given. ART can ART alli it can be the same sometimes. In PP and PrEP whatever is given alligiro medications illi kodtivi illa anta helala, but there also it depends on all your medical conditions only we give. Like you have tenofovir alafenamide, there is a composition. I mean ade nan adike medical names helalla, adu talege hogalla. So there are so many compositions which are given according to someone's medical history. our medical history prakara ನಾವು medicines na ಕೊಡ್ತೀವಿ. So ಅದಕ್ಕೆ ಹೇಳೋದು under a medical person's advice, a doctor's advice only. ಮತ್ತೆ ಇದಕ್ಕೆ ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ವಾ? ಈಗ PEP ಮತ್ತೆ PrEP ಗಿರಬಹುದು, ART ಗಿರಬಹುದು, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಯಾವುದು ಇರಲ್ಲ. ಲಾಂಗ್ ಟರ್ಮ್ ಇಲ್ಲ, ಯಾವುದು ಇಲ್ಲ. ನೋ, ತುಂಬಾ ಈ ತರದ ಮೆಡಿಕೇಶನ್ ಇಂದ ಲಿವರ್ಗೆ ಅಥವಾ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಲಿವರ್ಗೆ ಮತ್ತೆ ಬೋನ್ಗೆ ಮತ್ತೆ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ವೆರಿ ಲೆಸ್. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಪ್ರೀ ಹಿಸ್ಟ್ರಿಯನ್ನು ಚೆಕ್ ಮಾಡಿಕೊಂಡೇ ಕೊಡೋದು. ಇಫ್ ನಿಮ್ಮ ಪ್ರೀ ಹಿಸ್ಟ್ರಿ ಡಸಂಟ್ ಸೂಟ್ ದೆನ್ ವಿ ವಿಲ್ ಬಿ ಓಪನ್ ಅಬೌಟ್ ಇಟ್. ಆ್ಯಂಡ್ ನಿಮ್ಮ ಪ್ರೀ ಹಿಸ್ಟ್ರಿಯಲ್ಲಿ ಸರ್ಟನ್ ಕಂಡೀಷನ್ಸು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲದಿದ್ರೆ ನಾವು ಅಂಥದ್ದೇ ಮೆಡಿಕೇಶನ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸಿಂಪಲ್ ಆಸ್ ದಟ್. ಅದರಲ್ಲೂ ಮೆಡಿಕೇಶನ್ ವ್ಯತ್ಯಾಸ ಇದೆ. ಎಸ್, ಎಕ್ಸಾಕ್ಟ್ಲಿ, ವ್ಯತ್ಯಾಸ ಇರುತ್ತೆ. ಮತ್ತೆ ಇದು ಈಗ ಅಡ್ವಾನ್ಸ್ಡ್ ಆಗಿ ಈ ತರ ಇರೋದಾ? ಮೊದಲಿನ ಮೆಡಿಕೇಶನ್ ಹೇಗಿತ್ತು? ಮೊದಲಿನ ಮೆಡಿಕೇಶನ್ಸ್ ಅಲ್ಲಿ ಐ ಥಿಂಕ್ ART ತುಂಬಾ ಕಷ್ಟದಲ್ಲಿತ್ತು. PP PrEP ಬಿಟ್ಬಿಡಿ, PP ಕೊಡ್ತಾ ಇದ್ದಿದ್ದೆ ಒಂದು ಕಾಲದಲ್ಲಿ ಡಾಕ್ಟರ್ಸಿಗೆ ನೀಡಲ್ ಸ್ಟಿಕ್ ಇಂಜುರಿ ಆದ್ರೆ. ಎಕ್ಸಾಕ್ಟ್ಲಿ. ಅಂಡ್ ಆವಾಗ ಕಾಮನ್ ಪಬ್ಲಿಕ್ಕಿಗೆ ಹೊರಗಡೆ ಅವೈಲೇಬಲ್ ಇರಲಿಲ್ಲ. ಬಟ್ ಈಗ ಈ ವ್ಯವಸ್ಥೆ ಬಂದಿದೆ. ಆ್ಯಂಡ್ ಫಾರ್ ಹೂಮ್ ಇಟ್ ಇಸ್ ಕಮ್, ನಮ್ಮಂಥವ್ರಿಗೇನೆ, ನಮ್ಮ ಜನರಿಗೇನೆ ಬಂದಿರೋದು. ಸೊ ಇಟ್ಸ್ ವೆರಿ ಸಿಂಪಲ್, ಯೂಟಿಲೈಸ್ ಇಟ್. ಮತ್ತೆ ಈಗ ನೀವು ಇದ್ರ ಕಾಸ್ಟಿಂಗ್ ಒಂದು ಅಂದಾಜು ಹೇಳಿದ್ರಿ. ಬಟ್ ಈಗ ಇಫ್ ಸಮನ್ ಇಸ್ ಎಕ್ಸ್ಪೋಸ್ಡ್ ಅಂಡ್ ಪಾಸಿಟಿವ್ ಅಂತ ಬಂತು ಅಂತಂದಾಗ ಅವ್ರಿಗೆ ಮೆಡಿಕೇಶನ್ ಏನ್ ಮೆಥಡ್ಸ್ ಏನಿರುತ್ತೆ, ಏನ್ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ, ಅವ್ರದ್ದು ಏನಿರುತ್ತೆ, ಅದು ಕಾಸ್ಟಿಂಗ್ ವೈಸ್ ಕೂಡ ಹೆಂಗೆ ಅಂತ. ART ಬಗ್ಗೆ ನೀವು ಮಾತಾಡೋದಾದ್ರೆ, ಲೈಕ್ ನೀವು ಹೇಳಿದ್ರಿ ಒಬ್ರು ಪಾಸಿಟಿವ್ ಬಂದ್ರೆ ವಾಟ್ ನೆಕ್ಸ್ಟ್? ಟೆಸ್ಟಿಂಗ್ ಮಾಡ್ತೀವಿ. ವೈರಲ್ ಲೋಡ್ ಇನ್ಫೆಕ್ಷನ್, ವೈರಲ್ ಲೋಡ್ CD4 ಕೌಂಟ್ ಅಂತ ಕೇಳಿರ್ತೀರಾ. ದ್ಯಾಟ್ ಈಸ್ ನಿಮ್ಮ ಬಾಡಿಯಲ್ಲಿ HIV ಇನ್ಫೆಕ್ಷನ್ ಎಷ್ಟಿದೆ, ಯಾವ ಮಟ್ಟಿಗಿದೆ, ಯಾವ ಲೆವೆಲಿಗಿದೆ ಅಂತ ನೋಡೋಕ್ಕೆ ಅದನ್ನ ಮಾಡೋದು. ಓಕೆ, ದ ಕ್ವಾಂಟಿಟಿ ಆಫ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಅದನ್ನ ನೋಡಿಕೊಂಡು CD4 ಇಸ್ ದ ಇಮ್ಯುನಿಟಿ ಸೆಲ್ಸ್, ಸಿಂಪಲ್, ಅದನ್ನು ಚೆಕ್ ಮಾಡ್ತೀವಿ. ಸೊ ಅದನ್ನು ಕಂಪ್ಯಾರಿಸನ್ ಮಾಡಿ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತಾರೆ. ಆ ಮೆಡಿಕೇಶನ್ಸ್ ನಾರ್ಮಲಿ ಈಗ ನಾನು ಹೇಳಬೇಕಾದ್ರೆ ART ಅಂತ ಹೇಳಿದ ತಕ್ಷಣ ಅಥವಾ HIV ಪಾಸಿಟಿವ್ ಹೇಳಿದ ತಕ್ಷಣ ಒಬ್ರು ಹೆದ್ರು ಬಿಡ್ತಾರೆ, ಅಯ್ಯೋ ಜನರಿಗೆ ಗೊತ್ತಾಗ್ಬಿಡುತ್ತೆ, ನನ್ನ ಮರ್ಯಾದೆ ಹೋಗುತ್ತೆ, ಹಾಗೆ ಹೀಗೆ. ನಥಿಂಗ್ ವಿಲ್ ಹ್ಯಾಪನ್. BP ಡಯಾಬಿಟೀಸಿಗೆ ಹೇಗೆ ಒಂದು ಮಾತ್ರೆ ದಿನಾಲೂ ಅವ್ರು ತಿಂತಾರೆ, ಅದೇ ರೀತಿಯಲ್ಲಿ ART ಅವರು ಕೂಡ ಸೇಮ್ ಟೈಮಲ್ಲಿ ಒಂದು ಮಾತ್ರೆ ದಿನಾಲೂ ತಿನ್ನಬೇಕು. ಸಿಂಪಲ್, ದರ್ ಇಸ್ ನಥಿಂಗ್ ನ್ಯೂ. ಇಲ್ಲಿ ಅಟ್ಲೀಸ್ಟ್ ಪಾಪ ಅವ್ರು ಸ್ವೀಟ್ ತಿನ್ಲಿಕ್ಕಿಲ್ಲ, ಖಾರ ತಿನ್ಲಿಕ್ಕಿಲ್ಲ, ನಿಮಗೆ ಏನು ಬೇಕಾದರೂ ತಿನ್ಬೋದು. ನಿಮಗೆ ಆ್ಯಕ್ಚುಲಿ ಯಾವ ತೊಂದರೆನೂ ಆಗಲ್ಲ. ವೈ ಆಮ್ ಐ ಟೆಲಿಂಗ್ ದಿಸ್? ನಾನು ತುಂಬ ಖುಷಿಯಾಗಿ ಸ್ಮೈಲಿಂಗ್ಲಿ ಐ ಆಮ್ ಟೆಲಿಂಗ್ ದಿಸ್. ನನಗೆ ಗೊತ್ತು ಕಂಡೀಷನ್ ಇಸ್ ಟೂ ಬಿಗ್, ಬಟ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅಷ್ಟು ಹೆದರೋ ಅವಶ್ಯಕತೆನೇ ಇರಲ್ಲ. ಅಂದ್ರೆ ಆ ಒಂದು ಮೈಂಡ್ ಸೆಟ್ ಬೆಳೆದಿರೋದ್ರಿಂದ ಅದನ್ನ ಬ್ರೇಕ್ ಮಾಡಬೇಕಾಗಿದೆ ಅಂತ ನೀವು ಹೇಳ್ತೀರಿ. ಎಸ್, ಅದು ನಮ್ಮ ಮೈಂಡ್ ಸೆಟ್, ಜನರು ಕಂಡಿರೋ ಮೈಂಡ್ ಸೆಟ್ ಅದು. ದಟ್ HIV ಬಂದ ತಕ್ಷಣ ಅವ್ನು ಸತ್ತೋಗ್ಬಿಡ್ತಾನೆ. ಒಂದು ಕಾಲದಲ್ಲಿ ಹಾಗಿತ್ತು. ಹೌದು,
ಬಟ್ ಆಕ್ಚುಲಿ ಈಗ ಇಲ್ವೇ ಇಲ್ಲ ಅದು, ಬಿಕಾಸ್ ಮೆಡಿಕಲ್ ಟೆಕ್ನಾಲಜಿ ಆ ಥರ ಬೆಳೆದಿದೆ. ನೀವು ನಿಮಗೆ ದೇವ್ರು ಕೊಟ್ಟಿರೋ ಲೈಫ್ ಸ್ಪ್ಯಾನ್ ಅನ್ನ ನೀವು ಬದುಕ್ಬೋದು, ಎಷ್ಟು ದೇವ್ರು ಕೊಟ್ಟಿದ್ದಾರೆ ಅದೇ ಸ್ಪ್ಯಾನ್ ಅನ್ನ ನೀವು ಬದುಕ್ತೀರಾ. ಈ ಮೆಡಿಕೇಶನ್ಸ್ ಅನ್ನ ಕರೆಕ್ಟ್ ಆಗಿ ತಗೊಂಡು ನಿಮ್ಮ ಜೀವನ ಶೈಲಿಯನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಥಿಂಗ್ ವಿಲ್ ಹ್ಯಾಪನ್ ಟು ಯು, ನಥಿಂಗ್. ಓಕೆ. ಮತ್ತೆ ಹೆಂಗೆ ಅಂದ್ರೆ ಕಾಸ್ಟ್ ವೈಸ್ ಎಲ್ಲ ಹೆಂಗೆ ಕಾಸ್ಟ್ ವೈಸ್ ಐ ವಿಲ್ ಟೆಲ್ ಯು ಸಮಥಿಂಗ್ ವೆರಿ ಸ್ಟ್ರೇಟ್. ನಿಮಗೆ ಒಂದು 3-4 ಸಾವಿರ ಒಳಗಡೆನೆ ನಿಮಗೆ ಟ್ಯಾಬ್ಲೆಟ್ ಸಿಗುತ್ತೆ ತಿಂಗಳಿದ್ದು. ಓಕೆ, ಆ್ಯಂಡ್ ಇಫ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಈಗ ನನಗೆ ಆ 3-4 ಸಾವಿರ ಕೊಡೋಕ್ಕೂ ತುಂಬ ಕಷ್ಟ ಆಗ್ತಿದೆ ಅಂದರೆ ಯು ಕ್ಯಾನ್ ಗೋ ಟು ಅ ಗೌರ್ಮೆಂಟ್ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಿಮಗೆ ಫ್ರೀ ಮೆಡಿಕೇಶನ್ಸ್ ಕೊಡ್ತದೆ. ARTs HIV ART ಮೆಡಿಕೇಶನ್ಸ್ ಆರ್ ಫ್ರೀ ಆಫ್ ಕಾಸ್ಟ್. ಇಫ್ ಯಾರಿಗಾದ್ರೂ ಪಾಸಿಟಿವ್ ಬಂದಿದ್ರೆ ನನಗೆ 3 to 4K ಖರ್ಚು ಮಾಡಕ್ಕೆ ಕಷ್ಟ ಆಗ್ತಿದ್ರೆ ಟೆಸ್ಟಿಂಗ್ ಫ್ರೀ ಅಂಡ್ ದಿಸ್ ಒನ್ ಇಸ್ ಆಲ್ಸೋ ಮೆಡಿಸಿನ್. ಬಟ್ ಅಲ್ಲಿ ಹೋಗೋದಕ್ಕೆ ಮುಂದೆ ದಟ್ ಇಸ್ ವೇರ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಬರ್ತಾ ಇರೋದು. ಏನಾಗ್ತದೆ ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ ತುಂಬಾ ಮಹತ್ವ ಆಗ್ಬಿಟ್ಟಿದೆ. ಎಲ್ರಿಗೂ ತಮ್ಮ ಒಂದು ವೈಯಕ್ತಿಕವಾಗಿರೋ ಇನ್ಫಾರ್ಮೇಶನ್ ಡಿಸ್ಕ್ರೀಟ್ ಆಗಿರ್ಬೇಕು, ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು ಅಂತ ಆಸೆ. ಅದಕ್ಕೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಬಂದಿರೋದು. ಇಟ್ ಇಸ್ ನಾಟ್ ದ್ಯಾಟ್ ನಾವು ಕೊಡಲ್ಲ, ಗೌರ್ಮೆಂಟ್ ಬಂದು ನಿಮ್ಮ ಹತ್ರ ಕೇಳುತ್ತೆ ಎಷ್ಟು ಪಾಸಿಟಿವ್ ಸ್ಟೇಟಸ್ ಅವರಿಗೂ ಬೇಕು, ಡಿಮೋಗ್ರಫಿ. ಇಟ್ ಇಸ್ ನಾಟ್ ದ್ಯಾಟ್ ಇಟ್ ಇಸ್ ರಿಕ್ವೈರ್ಡ್ ಟು ಅಸೆಸ್ ಅಲ್ವಾ. ಬಟ್ ಯಾರಿಗೆ ಎಂತ ಬಂದಿದೆ ಅಂತ ಯಾರು ಏನು ಹೇಳಲ್ಲ, ಡೀಟೇಲ್ ಕೊಡಂಗಿಲ್ಲ, ಯಾರು ಏನು ಕೊಡಲ್ಲ. ದ್ಯಾಟ್ ಒನ್ ಥಿಂಗ್ ಇಸ್ ಅ ಪ್ಲಸ್ ಪಾಯಿಂಟ್ ಅಷ್ಟು ಹೇಳ್ಬೋದು. ಸೊ ಇಫ್ ದೇರ್ ಇಸ್ ಎನಿಥಿಂಗ್ ಲೈಕ್ ದಟ್ ನೀವು ಕಾಲ್ ಮಾಡಿ, ಯು ಕ್ಯಾನ್ ಜಸ್ಟ್ ಗೆಟ್ ಇನ್. ಬಟ್ ಹೌ ಅಡ್ವಾನ್ಸ್ಡ್ ಇಸ್ ದ ಟ್ರೀಟ್ಮೆಂಟ್? ಈಗ ನೀವು ಹೇಳಿದ್ರೆ ಒಂದೀಗ 34 ವರ್ಷ ಹಿಂದಿನ ಇದಕ್ಕೂ ಇವಾಗ ತುಂಬಾ ಬೆಟರ್ ಇದೆ ಅನ್ನೋದು ನಾವು ಮಾತಾಡಿದ್ವಿ. ಹೌದು. ಸೊ ಹೌ ಅಡ್ವಾನ್ಸ್ಡ್ ಇಸ್ ದ ಟ್ರೀಟ್ಮೆಂಟ್ ಇದ್ರದ್ದು ಅಂತ ಹೇಳಿ ನೀವು ತುಂಬಾ ಕ್ಯಾಶುವಲ್ ಆಗಿ ಕೂಡ ಹೇಳಿರಿ, ಒಂದ್ ಮಾತ್ರೆ ತಗೊಂಡ್ರೆ ಸಾಕು ಅಂತ ಹೇಳ್ಕೊಂಡು. ಹೇಗೆ ವ್ಯತ್ಯಾಸ ಆಗಿದೆ, ಅಥವಾ ಬೇರೆ ಏನಾದ್ರೂ ಮೆಥಡ್ಸ್ ಇದೆಯಾ? ಪರ್ಮನೆಂಟ್ ಕ್ಯೂರ್ ಅಂತ ಬರ್ತಾ ಇದೆ? ಪರ್ಮನೆಂಟ್ ಕ್ಯೂರ್ ಅಂತ ಇನ್ನೂ ಬಂದಿಲ್ಲ. ಇನ್ನೂ ದೇರ್ ಇಸ್ ಸಮನ್ ಟಾಕಿಂಗ್ ಅಬೌಟ್ ಲೆನ್ಕ್ಯಾಪವಿರ್ ಬಂದಿದೆ, ಒಂದು ವ್ಯಾಕ್ಸಿನ್ ಬರ್ತಾ ಇದೆ ಅಂತ ಒಬ್ರು ತುಂಬಾ ಒಂದು ಆರ್ಟಿಕಲ್ ಬಂದಿತ್ತು. ಅಂಡ್ ಆಲ್ ಮೈ ಪೇಷಂಟ್ಸ್ ವರ್ ಲೈಕ್, ಮ್ಯಾಮ್ ಬಂತ ಮ್ಯಾಟಮ್ ನಮಗೆ ಪರ್ಮನೆಂಟ್ ಕ್ಯೂರ್ ಅಂತ ಕೇಳ್ತಾ ಇದ್ರು. ದೆನ್ ಐ ಹ್ಯಾಡ್ ಟು, ಇಟ್ ವಾಸ್ ಅ ಲಿಟಲ್ ಡಿಸ್ಹಾರ್ಟನಿಂಗ್ ಪಾಪ ಅವರಿಗೂ ಹೇಳಕ್ಕೆ. ಬಟ್ ರಿಯಾಲಿಟಿ ವಾಸ್, ಸಿ ದೇರ್ ಆರ್ ಟೈಮ್ಸ್ ವೇರ್ HIV is the first phase, right? AIDS is the next phase, advanced. Exactly. So HIV starting phase ಅಲ್ಲಿ ಇರೋದು, ಆವಾಗ ನಿಮಗೆ ಗೊತ್ತಿರಲ್ಲ, ನೀನು ಸಿಂಪ್ಟಮ್ಸ್ ಗೊತ್ತಾಗಲ್ಲ. ಸಮಟೈಮ್ಸ್ ದೇರ್ ವಿಲ್ ಬಿ ನಥಿಂಗ್ ಮಚ್. ART ಹೋಗೋಕ್ಕೆ ಎಷ್ಟು ವರ್ಷ ಕಾಲ ಬೇಕು. ಈ HIV ಫೇಸ್ ಅನ್ನ ART ಅಲ್ಲ, AIDS ಫೇಸಿಗೆ ಹೋಗೋಕ್ಕೆ. ಸೊ ವೆನ್ ಯು ಆರ್ ಆನ್ ART ಬೇಸಿಕಲಿ HIV ಫೇಸ್ ಅನ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಯು ವಿಲ್ ನಾಟ್ ಬಿ ಏಬಲ್ ಟು ಗೋ ಟು AIDS ಫೇಸ್. ಈ HIV ಫೇಸ್ ಅನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡೆಂಟ್, ಇಟ್ ವಿಲ್ ಗೆಟ್ ಮೇಂಟೈನ್ಡ್ ಆಲ್ಸೋ. ಬಟ್ ಅದೇ ರೀತಿ ನೀವು ಏಡ್ಸ್ಗೆ ಹೋಗಾದ್ಮೇಲೆ ದೇರ್ ಆರ್ ಪೀಪಲ್ ಹೂ ಆರ್ ಬೆಡ್ ರಿಡನ್, ಏನು ಮಾಡೋಕ್ಕಾಗಲ್ಲ. ಅಂಥವರಿಗೆ ಆ ಟ್ರೀಟ್ಮೆಂಟ್ ಬಂದಿರೋರು ಹೂ ಕ್ಯಾನ್ ಗೋ ಫಾರ್ವರ್ಡ್ ಆ್ಯಂಡ್ ಲಿವ್ ದ ಲೈಫ್ ಸ್ಪ್ಯಾನ್. ಅದು ಲೆನ್ಕ್ಯಾಪವಿರ್, ಆ ವ್ಯಾಕ್ಸಿನೇಷನ್ ಬಂದಿರೋದು. ಪೀಪಲ್ ಹೂ ಆರ್ ಬೆಡ್ ರಿಡನ್, ಈಗ ಅವ್ರಿಗೇನು ಮಾಡೋಕ್ಕಾಗಲ್ಲ, ದೇ ಡು ನಾಟ್ ನೋ, ಐ ಮೀನ್ ಅವರಿಗೆ ART ಮೆಡಿಕೇಶನ್ಸ್, ಓರಲ್ ಮೆಡಿಕೇಶನ್ಸ್ ಇಂದ ವರ್ಕ್ ಆಗ್ತಾ ಇಲ್ಲ. ದೋಸ್ ಪೀಪಲ್ ಕ್ಯಾನ್ ವರ್ಕ್ ಔಟ್ ವಿತ್ ದಿಸ್. ಅದು ಯಾವ ತರ ಹೆಲ್ಪ್ ಮಾಡುತ್ತೆ ಮತ್ತೆ ಹೇಗೆ ದೇರ್ ಪ್ರೋಗ್ರೆಷನ್ ವಿಲ್ ಬಿ ಸ್ಟೇಬಲೈಸ್ಡ್. ಈಗ ಏನು ಆಗ್ತಿದೆ, ಈಗ ಇಷ್ಟು ವರ್ಸ್ಟ್ ಆಗಿ ಲೂಸ್ ಸ್ಟೂಲ್ಸ್ ಆಗ್ತಾ ಇದೆ, ಡಯರಿಯಾ ಆಗ್ತಿದೆ, ಅವರಿಗೆ ಫುಡ್ ತಿನ್ನಕ್ಕಾಗ್ತಾ ಇಲ್ಲ, ತುಂಬ ಒಂದು ಬೆಡ್ ರಿಡನ್ ಆಗಿಬಿಟ್ಟಿದ್ದಾರೆ. ದ್ಯಾಟ್ ಸ್ಟೇಟ್ ವಿಲ್ ಬಿಕಮ್ ಬೆಟರ್. ಆ ಸ್ಟೇಟಿಂದ ಬೆಟರ್ ಆಗ್ಬೋದು, ಆ ಲೂಸ್ ಸ್ಟೂಲ್ ಸ್ಟಾಪ್ ಆಗ್ಬೋದು. ಆ ART ನಾವು AIDS ಫೇಸ್ ಏನಿದೆ ಅಲ್ವಾ, ಅದನ್ನು ಲೈಕ್ ಟ್ರೀಟೇಬಲ್ ಫೇಸಿಗೆ ತರ್ಬೋದು, ಸ್ಟೇಬಿಲೈಸ್ ಮಾಡ್ಬೋದು ಅಂತ ಹೇಳ್ತೀವಿ. ಕಂಪ್ಲೀಟಾಗಿ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, HIV ಆಗಲಿ AIDS ಆಗಲಿ ಕ್ಯೂರ್ ಮಾಡೋಕ್ಕಾಗಲ್ಲ. ಪಾಸಿಟಿವ್ ನ ನೆಗೆಟಿವ್ ಅಂತೂ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಕ್ಯೂರೇಬಲ್, ವಿ ನೋ ಇಟ್. ಜಸ್ಟ್ ಲೈಕ್ ಡಯಾಬಿಟೀಸ್. ಎಸ್, ಬಟ್ ಡಯಾಬಿಟೀಸ್ ರಿವರ್ಸಲ್ ಅಂತ ಇದೆಲ್ಲ ಬರ್ತಾ ಇದೆ. ಇದು ಆ ತರ ಬರಕ್ ಸಾಧ್ಯ ಇಲ್ವಾ? ಬರಕ್ ಸಾಧ್ಯ ಇದೆ. ಮೆಡಿಕಲಿ ಟ್ರಯಲ್ಸ್, ಎಸ್ ಮೆಡಿಕಲ್ ಟ್ರಯಲ್ಸ್ ನಡೀತಾ ಇದೆ, ನೋ ಡೌಟ್. ವಿ ಆರ್ ಪೀಪಲ್ ಆರ್ ಟೆಲಿಂಗ್ ಮೇ ಬಿ ಆ ವೈರಸ್ ಬಾಡಿಲಿ ಎಕ್ಸಿಸ್ಟ್ ಆಗಿರಬಹುದು, ಬಟ್ ಅದು ನಾನ್ ರಿಯಾಕ್ಟಿವ್ ಅಥವಾ ಬಾಡಿ ಮೇಲೆ ಅದು ಯಾವುದೇ ರೀತಿ ಎಫೆಕ್ಟ್ ಕೊಡದೇ ಇರೋ ತರ they are trying their best to do it, but ಸಿಕ್ಕಿದ್ರೆ ಒಳ್ಳೇದು. ವಿ ಆರ್ ನಾಟ್ ಲೆನ್ಕ್ಯಾಪವಿರ್ ಆಲ್ಸೋ ಈಗ ಅವ್ರು ಜಸ್ಟ್ ಹಿಡ್ದಿದ್ದಾರೆ. ಲೆಟ್ ಮಿ ಟೆಲ್ ಯು ವೆರಿ ಪ್ರಾಕ್ಟಿಕಲಿ, ಈಗ ಅದನ್ನ ಪ್ರೊಡಕ್ಷನ್ ಮಾಡಬೇಕು, ಅವ್ರ ಕಂಟ್ರಿಗೆ ಸಪ್ಲೈ ಆಗಿ ಇಂಡಿಯಾಗೆ ಬರಕ್ಕೆ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟೈಮ್ ಥಿಂಗ್ ದಟ್ ಇಟ್ ಟೇಕ್ಸ್. ಯುನೋ ಬಂದ್ರೂ ಲೆಟ್ಸ್ ಸೇ ಇದು ಟ್ರೀಟೇಬಲ್, ಓಕೆ, ಇಟ್ಸ್ ಜಸ್ಟ್ ಟ್ರೀಟೇಬಲ್.
ಬಟ್ ಈ ಥರ ಮೆಡಿಸಿನ್ಸ್ ತುಂಬಾನೇ ವರ್ಲ್ಡ್ಗೆ ಎಸೆನ್ಷಿಯಲ್ ಇರುವಂಥ ಮೆಡಿಸಿನ್ಸು ಯಾಕೆ ಒಂದೇ ಕಂಟ್ರಿಲೋ ಅಥವಾ ಒಂದೇ ಏರಿಯಾದಲ್ಲೇ ಫಸ್ಟ್ ಇದು ಮಾಡಿ ಆಮೇಲೆ See, I'll tell you something. last HIV in general, I'm saying. Yes, HIV ಗೆ ಕ್ಯೂರ್ ಅಂತ ಬಂದಿಲ್ಲ ಇನ್ನು. Let me be very frank. It's not yet come. Okay? If it comes, well and good. The world is going to be saved. But let's say HIV ಗೆ ಕ್ಯೂರ್ ಬಂದಿಲ್ಲ ಅಂತಾನೆ ಲೆಕ್ಕ. Do you think world is still not surviving? ಯಾಕೆ ಹೇಳ್ತೀನಿ? We have got ART right now, which was not there. ಆವಾಗ ಇರಲಿಲ್ಲ. ಆವಾಗ ಜನರು HIV ಬಂದ ತಕ್ಷಣ ಸತ್ತು ಹೋಗ್ತಾ ಇದ್ರು ಅಂತ ಒಂದು ಮಾತಿತ್ತು. ಅವನು HIV ಇಂದ ಸತ್ತೋದ ಅಂತ. ಈಗ ದಟ್ ಸ್ಟೇಟ್ ಹ್ಯಾಸ್ ಬಿಕಮ್ ವೆರಿ ಲೆಸ್. ನಮಗೂ ಪರ್ಸೆಂಟೇಜ್ ಅಂತ ನನಗೆ ಹೇಳಕ್ಕಾಗಲ್ಲ. ಐ ಡು ನಾಟ್ ಹ್ಯಾವ್ ದ ಪ್ರಿಸೈಸ್ ಪರ್ಸೆಂಟೇಜ್, ಬಟ್ ದ ರೇಟ್ ಹ್ಯಾಸ್ ಬಿಕಮ್ ಲೆಸ್. ಪಾಸಿಟಿವ್ ರೇಟ್ಸ್ ಜಾಸ್ತಿ ಆಗ್ತಿದೆ, ಬಟ್ ಲೆಟ್ ಮಿ ಬಿ ವೆರಿ ಫ್ರಾಂಕ್, ಪಾಸಿಟಿವ್ ರೇಟ್ ಜಾಸ್ತಿ ಆಗ್ತಿದೆ, ಬಟ್ ಲೆಟ್ಸ್ ಸೇ ಟ್ರೀಟೇಬಲ್ ಫ್ಯಾಕ್ಟರ್ ನೋಡಕ್ ಹೋದ್ರೆ ಲೈಕ್ ದ rate of death has become little less compared to before, because ಜನರಿಗೆ ಅವೇರ್ನೆಸ್ ಇದೆ. ಎಷ್ಟೋ ಜನರಿಗೆ ಇಲ್ಲ, ನಾನು ಹೌದು ಅಂತಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಐ ನೋ ದಟ್ ಇದ್ರೂ ಒಬ್ಬೊಬ್ರು ತಗೊಳ್ತಾ ಇಲ್ಲ. ಏನು ಮೇಡಮ್, ಐ ಹ್ಯಾವ್ ಹರ್ಡ್ ಪೀಪಲ್ ಟೆಲ್ಲಿಂಗ್, ಏನು ಮೇಡಮ್ ನಾಳೆ ಸತ್ತೇ ಹೋಗ್ತೀವಲ್ವ, ಇನ್ನೇನು 10 ದಿನ ಅಲ್ವಾ. ಐಮ್ ಲೈಕ್ 10 ದಿನ ಐ ಯು ಸೀರಿಯಸ್? ಇಲ್ಲ, ದೇವ್ರು ಕೊಟ್ಟಿರೋ, ಅದೇ ನಾನು ಹೇಳಿರೋದು, ನಾವು ನಮ್ಮ ಸೊಸೈಟಿ ಸರ್ಟನ್ ಸೂಪರ್ಸ್ಟಿಷಿಯಸ್ ಮೂಢನಂಬಿಕೆಯನ್ನು ಸ್ಪ್ರೆಡ್ ಮಾಡಿದೆ. ದಟ್ HIV ಬಂದ ತಕ್ಷಣ ಒಬ್ರು ಸತ್ತೋಗ್ತಾರೆ, ನೀನು ಟ್ಯಾಬ್ಲೆಟ್ ತೊಗೊಂಡ್ರೆ ಒಂದು, ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂದ್ರೂ ಒಂದು, ನೀನು ನಾಳೆ ಸತ್ತೋಗ್ತೀಯಾ, ನಿನ್ಗೆ ಏನಕ್ಕೆ ಅಂತ. ಇಂಥ ಮೂಢನಂಬಿಕೆಯಿಂದ ಬದುಕ್ತಾ ಇರೋದು ನಮ್ಮ ಜನರು. ART ಬಗ್ಗೆ ಯಾವ್ದು ರೀತಿ ಬಗ್ಗೆನೂ ಇನ್ಫಾರ್ಮೇಷನ್ ಇಲ್ಲ. ದೇ ಹ್ಯಾವ್ ನೋ ನಾಲೆಜ್ ಅಬೌಟ್ ART. ಸೊ ದೋಸ್ ಪೀಪಲ್, ಇಟ್ಸ್ ವೆರಿ ಕ್ಲಿಯರ್ ಟು ದೆಮ್ ಐ ಆಮ್ ಟೆಲ್ಲಿಂಗ್. ಅವರಿಗೆ ನಾನು ಹೇಳ್ತಾ ಇರೋದು, ART ತೊಗೊಂಡ್ರೆ ಇವತ್ತಿರೋ 10 ದಿನ 10 ವರ್ಷ ಆಗುತ್ತೆ. ಓಕೆ, ನೀವು ಇವತ್ತು ಒಂದು ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿದ್ರೇ ನಿಮ್ಮ ಜೀವನ ಮುಂದೆ ಹೋಗೋದು. ಈ ಏನೆಲ್ಲ ಹೇಳಿದ್ದಾರೆ ಅಥವಾ ಅದ್ರ ಬಗ್ಗೆ ಯಾವುದೆಲ್ಲ ಸೂಪರ್ಸ್ಟಿಷನ್ಸ್ ಇದೆ, ಅದು ನಾವೇ ಕಂಡುಹಿಡಿದು ಮಿತ್ಸನ್ನು ಟ್ರೂ ಫ್ಯಾಕ್ಟ್ಸಿಗೆ ಬದಲಾಯಿಸಬೇಕು. ದಟ್ಸ್ ವೇರ್ ದ ರಿಯಲ್ ಇಂಪ್ರೂವ್ಮೆಂಟ್ ಸ್ಟಾರ್ಟ್ಸ್ ಆ್ಯಂಡ್ ದ ರಿಯಲ್ ಅವೇರ್ನೆಸ್ ಸ್ಟಾರ್ಟ್ಸ್. HIV ART ಬಗ್ಗೆ ಇನ್ನೂ ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ, ಕರೆಕ್ಟ್ ಆಗಿರೋ ಮಾಹಿತಿ ಇಲ್ಲ. ಯಾವ ರೀತಿಯಲ್ಲಿ ಅದನ್ನು ಸುಧಾರಿಸ್ಕೋಬಹುದು. ಬಟ್ ಇದರಲ್ಲಿ ಬರೀ HIV ಮಾತ್ರನೇ ಅಲ್ಲ, ಸೆಕ್ಷುವಲ್ ಹೆಲ್ತ್ ಅಂತ ಬಂದಾಗ ಬಿಗರ್ ಸ್ಪೆಕ್ಟ್ರಮ್ ಕೂಡ ಇದೆ ಅದರಲ್ಲಿ. ಮತ್ತೆ ಇದ್ರ ಬಗ್ಗೆನೇ ಮಾತಾಡೋದಾದ್ರೆ ಐ ಥಿಂಕ್ ತುಂಬಾನೇ ವಿಚಾರಗಳಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಬಹುದು ನೀವು. ಬಟ್ ಇನ್ ಜನರಲ್ ಸೆಕ್ಷುವಲ್ ಹೆಲ್ತ್ ಇರ್ಬೋದು, ಸೆಕ್ಷುವಲ್ ಲೈಫ್ ಇರ್ಬೋದು, ಅದರಿಂದ ರಿಲೇಷನ್ಶಿಪ್ಗೆ ಹೇಗೆ ಇಫೆಕ್ಟ್ ಆಗುತ್ತೆ ಅನ್ನೋದಿರ್ಬೋದು, ಇದೆಲ್ಲದ್ರ ಬಗ್ಗೆ ಕೂಡ ನಮ್ಮ ಹತ್ರ ತುಂಬ ಪ್ರಶ್ನೆಗಳಿದೆ, ತುಂಬ ಡೌಟ್ಸ್ ಇದೆ. ನನಗಿಂತ ಹೆಚ್ಚು ನಿಮ್ಮಲ್ಲಿ ಒಂದಿಷ್ಟು ಪ್ರಶ್ನೆಗಳಿರ್ಬೋದು. ಈ ಸೀರೀಸನ್ನು ನೀವು ನೋಡ್ತಾ ನಿಮಗೆ ಬರುವಂತಹ ಪ್ರಶ್ನೆಗಳನ್ನು ನಮಗೆ ಕೇಳಿ, ಆ ಪ್ರಶ್ನೆಗಳನ್ನು ವಿಲ್ ಟ್ರೈ ಟು ರಿಡೈರೆಕ್ಟ್ ಟು ದ ಡಾಕ್ಟರ್. ಅವರಿಂದ ಇಲ್ಲಿ ಉತ್ತರವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡೋಣ. ಸೊ ಈ ಸಂಚಿಕೆ ನಿಮಗೆ ಇಷ್ಟ ಆಯಿತು, ಈ ಸೀರೀಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದಿಷ್ಟು ಜನರಿಗೆ ಅದನ್ನು ಹೇಳಿ, ಪ್ರೀತಿನ ಹಂಚಿ, ಹಾಗೂ ಇನ್ನೂ ಬೇಕಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.